ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿಚ್ಛೆಗೆ ಒಲ್ಲೆನಯ್ಯ ಪರಸತಿಯರ ಸಂಗವ ಬಲ್ಲೆನಯ್ಯ ಮುಂದೆ ಕೇಡುಂಟೆಂಬುದ ಕೂಡದ ಸಂಗಮ ದೇವ ಬಳ್ಳದ ಬಾಯಂತೆ ಒಂದೇ ಮನವಾಗಿರಿಸಯ್ಯ. ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದ ವಚನ. ನಿನ್ನೆ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೆ. ಮೊನ್ನೆ ರಾತ್ರಿಯಿಂದ ನಿನ್ನೆ ರಾತ್ರಿವರೆಗೆ. ಕುಕ್ಕೆ ಸುಬ್ರಹ್ಮಣ್ಯ ಬಹಳ ಪ್ರಸಿದ್ಧವಾದ ಕ್ಷೇತ್ರ. ಪೂಜೆ, ಅಭಿಷೇಕ. ಆದರೆ ಬೇರೆ ದೇವಸ್ಥಾನಗಳಿಗಂತೂ ಸ್ವಲ್ಪ ಭಿನ್ನವಾಗಿ ಅವರು ವರ್ಷಕ್ಕೊಂದ್ಸಾರಿ ಕಿರುಷಷ್ಠಿ ಅಂತ ಮಾಡ್ತಾರೆ. ಅಂದರೆ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ಬಹಳ ಪ್ರಸಿದ್ಧಿ. ಕಾರ್ತಿಕ ಮಾಸ ಆದ್ಮೇಲೆ ಬರ್ತಕ್ಕಂಥದ್ದು ಮತ್ತು ಕಾರ್ತಿಕ ಮಾಸದಲ್ಲೇ ಬರ್ತಕ್ಕಂಥದ್ದು ಅನ್ಸುತ್ತೆ. ಆವಾಗ ತುಂಬಾ ಜನ, ಲಕ್ಷಾಂತರ ಜನ ಸೇರ್ತಾರೆ. ಆವಾಗೇನು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಕ್ ಆಗಲ್ಲ ಅಂತ ಹೇಳಿ ಯಾರು ಆಲೋಚನೆ ಮಾಡಿದಾರೆ, ಒಳ್ಳೆ ಆಲೋಚನೆ ಮಾಡಿದ್ದಾರೆ. ಅದಕ್ಕೆ 1 ತಿಂಗಳ ನಂತರ ಕಿರುಷಷ್ಠಿ ಅಂತ ಮಾಡ್ತಾರೆ. ನಿನ್ನೆಯಿಂದ ಪ್ರಾರಂಭ ಆಗಿದೆ. ಅದು 26ನೇ ತಾರೀಕುವರೆಗೂ 27ನೇ ತಾರೀಕುವರೆಗೂ ನಡೆಯುತ್ತೆ ಅಂತ ಕಾಣುತ್ತೆ. ಅದರಲ್ಲಿ ಅನೇಕ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು, ಸಂಗೀತ ಕಲಾವಿದರು. ನಿನ್ನೆ ಕೂಡ ವೀಣಾವಾದನ ಇತ್ತು. 8:30ಯಿಂದ 10:30ವರೆಗೆ 2 ಗಂಟೆಗಳ ಕಾಲ ಸಂಗೀತ. 10:30ಯಿಂದ 11 ಗಂಟೆಗೆ ಶುರುವಾದರೆ ಬೆಳಿಗ್ಗೆ 6 ಗಂಟೆವರೆಗೂ ಯಕ್ಷಗಾನ. ಅಂದರೆ ನಮ್ಮ ಕಾರ್ಯಕ್ರಮ 4 ಗಂಟೆಗೆ ಶುರುವಾಯಿತು. 4 ಗಂಟೆಯಿಂದ ಮರುದಿವಸ ಬೆಳಗ್ಗೆ 6 ಗಂಟೆವರೆಗೂ ಒಂದಲ್ಲ ಒಂದು ಕಾರ್ಯಕ್ರಮ ನಡೆದಿದೆ. ಮೊದಲು ಧಾರ್ಮಿಕ ಸಭೆ, ನಿನ್ನೆಯಿಂದ ಉದ್ಘಾಟನೆ ಆಯಿತು. ಅದ್ರಲ್ಲಿ ನನಗೆ ಕರೆಸಿದ್ರು. ಇದೇ ಮೊದಲು ನನ್ನ ಜೀವನದಲ್ಲಿ ಆ ಕ್ಷೇತ್ರಕ್ಕೆ ಹೋಗಿದ್ದು. ಸಾಮಾನ್ಯವಾಗಿ ಶರಣ ಧರ್ಮವನ್ನು ಅನುಸರಿಸ್ತಕ್ಕಂಥ ನಾವುಗಳು ತೀರ್ಥಕ್ಷೇತ್ರಗಳು, ಪ್ರಸಿದ್ಧ ದೇವಾಲಯಗಳು ಅವಕ್ಕೆ ಹೋಗಕ್ಕೆ ತುಂಬ ಖುಷಿಯಿಂದ ಏನು ಹೊರಡಲ್ಲ, ಅಥವಾ ಪವಿತ್ರರಾಗ್ಬಿಡ್ತೀವಿ. ರೋಮಾಂಚನ ಅವೆಲ್ಲ ನಮಗಿರಲ್ಲ. ಹೋಗ್ಬೇಕು, ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋದ ಹಾಗೆ ಹೋಗೋದು. ಮತ್ತು ನನಗಂತೂ ಕಾಣಿಸೋದೇ ಇಲ್ಲ. ನಾನು ಕಾಣಿಸದೇ ಇದ್ರು ಕೂಡ ಚಾರ್ಧಾಮ್ ಯಾತ್ರೆ ಮಾಡಿದ್ದೀನಿ. ಹಿಮಾಲಯದ ಭಾಗದಲ್ಲಿ ಸುಮಾರು 14-15 ಸಾವಿರ ಅಡಿ ಎತ್ತರದವರೆಗೆ ಹೋಗಿರೋದುಂಟು. ಆದರೂ ನನಗೆ ರೋಮಾಂಚನ ಆಗ್ತಕ್ಕಂಥ ಪ್ರಸಂಗ ಅಂದರೆ ಆರೋಗ್ಯದ ವಿಷಯದಲ್ಲಿ ಮಾತನಾಡ್ತಕ್ಕಂಥದ್ದು. ಅದೇ ವಿಷಯಕ್ಕೆ ಕರೆಸಿದ್ರು ನಾನು. ಅಲ್ಲಿ ಮುಖ್ಯವಾಗಿ ಕರೆಸಿದ್ದು ಆರೋಗ್ಯದ ವಿಷಯವಾಗಿ ನಿಮ್ಮಿಂದ ಪ್ರವಚನ ಕೇಳಬೇಕು ಅಂತೇಳಿ ಒಂದಿಬ್ರು ಯೂಟ್ಯೂಬಲ್ಲಿ ನೋಡಿ ಅವರು ಸಂತೋಷ ಪಟ್ಟಿದ್ರು. ಅಲ್ಲಿಯ ವ್ಯವಸ್ಥಾಪಕ ಮಂಡಳಿ ಅಧ್ಯಕ್ಷರು ಹರೀಶ್ ಅಂತೇಳಿ, ಇಂಜಾಡೆ ಅಂತ. ಇನ್ನೊಬ್ರು ಗಣೇಶ್ ನಾಯರ್ ಅಂತ ಒಂದು ಸ್ಕೂಲ್ ನಡೆಸ್ತಾರೆ, ಕುಮಾರಸ್ವಾಮಿ ವಿದ್ಯಾಲಯ ಅಂತ ಹೇಳಿ. ಅಂದರೆ ಷಣ್ಮುಖನ ಹೆಸರಿನಲ್ಲೇ ಇರ್ತಕ್ಕಂಥ, ಅವ್ರ ತಂದೆ ಕಾಲದಲ್ಲಿ ತೆರೆಯಲ್ಪಟ್ಟಂಥ ವಿದ್ಯಾಲಯ ಅದು. 1300 ಮಕ್ಕಳಿದ್ದಾರೆ ಅಲ್ಲಿ. LKG ಇಂದ ಅಂದರೆ 1ನೇ ತರಗತಿ ಅಥವಾ ಅಂಗನವಾಡಿಯಿಂದ PUC ವರೆಗೆ. ಅಲ್ಲಿಗೂ ಕರ್ಕೊಂಡು ಹೋಗಿದ್ರು. ಅಲ್ಲೂ ಒಂದು ಉಪನ್ಯಾಸ, ಮಕ್ಕಳಿಗೆ ಪ್ರವಚನ ಇಡಿಸಿದ್ರು ಒಂದು ಅರ್ಧ ಗಂಟೆ. ಅಲ್ಲಿ ಒಂದು ವಿಶೇಷವಾದ ಘಟನೆ ನಡೀತು ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ. ನನಗೆ ಕಾರ್ಯಕ್ರಮ ಕೊಟ್ಟಿದ್ರು, ಅವಸರದಲ್ಲಿದ್ರು. 3:30ಗೆ ಶುರುವಾಗಬೇಕಾದ ಕಾರ್ಯಕ್ರಮ 4 ಗಂಟೆಗೆ ಶುರುವಾಯಿತು. ಪ್ರೋಟೋಕಾಲ್ ಪ್ರಕಾರ, ಅದು ಮುಜರಾಯಿ ಇಲಾಖೆಗೆ ಸೇರಿದಂಥ ದೇವಸ್ಥಾನ. ಅದು ಪ್ರೋಟೋಕಾಲ್ ಪ್ರಕಾರ ಅದು ಸಂಸದರು, ಅದರಲ್ಲಿ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಮತ್ತೆ ಶಾಸಕರುಗಳು, ಅದರಲ್ಲಿ ವಿಧಾನ ಪರಿಷತ್ತು, ವಿಧಾನಸಭೆ ಎಲ್ಲರನ್ನೂ ಹಾಕಿ, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಜರಾಯಿ ಇಲಾಖೆ ಸಚಿವರು ಯಾರೊಬ್ಬರು ಬರಲಿಲ್ಲ. ಎಲ್ಲ ಶಾಸಕರು, ಉಡುಪಿ ಮತ್ತು ಮಂಗಳೂರು, ದಕ್ಷಿಣ ಕನ್ನಡ ಅಂತ ಏನಂತಿರಲ್ಲ, ಆ ಭಾಗದ 11 ಜನ ಶಾಸಕರ ಹೆಸರು ಹಾಕಿದ್ರು. ಒಬ್ಬರು ಬರಲಿಲ್ಲ.
ಮಾಜಿ ಸಚಿವರೊಬ್ರು ಬಂದ್ರು, ರಮಾನಾಥ್ ರೈ ಅಂತ. ಅದು ಅವರು 1 ಮುಕ್ಕಾಲು ಗಂಟೆ ತಡವಾಗಿ ಬಂದ್ರು. 4 ಗಂಟೆಗೆ ಶುರುವಾಯ್ತು, 5:15 5:15 ಬಂದ್ರು. 1.5 ಗಂಟೆ ತಡವಾಗಿ ಬಂದ್ರು. ಅವ್ರಿಗೆ ರಾಜಕಾರಣಿಗಳಿಗೆ ಬಹಳ ಒತ್ತಡಗಳಿರುತ್ತೆ, ಜನರು ಬೇಡಿಕೆ ಇರ್ತದೆ, ಕಾರ್ಯಕ್ರಮಗಳಿರ್ತವೆ, ಅದೇನೇ ಇರಲಿ. ಆದ್ರೆ ಅವರು ನೊಂದ್ಕೊಂಡ್ರು ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ. ನಾನು ಅನಿವಾರ್ಯವಾಗಿ ತಡವಾಗಿ ಬಂದೆ ಅಂತ ಆ ಥರ ಒಂದು ರೀತಿ ನೋವಂತೂ ಇತ್ತು ಅವರಲ್ಲಿ. ನಾನು ಈಗಾಗಲೇ ಅಷ್ಟೊತ್ತಿಗಾಗಲೇ ಅರ್ಧ ಗಂಟೆ ಮಾತಾಡಿದ್ದೆ. ಅವ್ರು ಬಂದಾಗ ಬಿಟ್ಟು ಅವ್ರು ಬಂದ್ಮೇಲೆ 15 ನಿಮಿಷ ಮುಂದುವರಿಸಿ ಅಂತ ಹೇಳಿ ಅಧ್ಯಕ್ಷರು ಹೇಳಿದ್ರು. ನನಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು. ಅರ್ಧ ಗಂಟೆಗೆ ಮುಗಿಸ್ತೀನಿ ಅಂದ್ರೆ, ಇಲ್ಲ ಇನ್ನೊಂದು 15 ನಿಮಿಷ ಮಾತಾಡಿ ಅಂತ ಹೇಳಿದ್ರು. ಅದರಲ್ಲಿ ಒಂದು ವಿಷಯ ಹೇಳಿದೆ, ಅದನ್ನ ನೀವು ಎಲ್ಲರೂ ತಿಳ್ಕೊಬೇಕು. ಜೊತೆಗೆ ಅವಾಗವಾಗ ನಿಮಗೂ ಚರ್ಚೆ ಅಥವಾ ಪ್ರಶ್ನೆ ಬರ್ತಿರುತ್ತೆ. ಏನು ಮಾಂಸಾಹಾರ ಯಾಕೆ ಮಾಡಬಾರ್ದು, ಮೊಟ್ಟೆ ಯಾಕೆ ತಿನ್ನಬಾರ್ದು ಅಂತ ಕೇಳೋರು ಈಗ ಆಧುನಿಕ ಮಕ್ಕಳು ಕೂಡ ಕೇಳ್ಬೋದು, ಯಾಕಂದ್ರೆ ಶಾಲೆಗಳಲ್ಲಿ ಕೊಡ್ತಿರ್ತಾರೆ. ನಾನು ಅಲ್ಲಿ ಹೇಳಿದೆ, ಅಂದ್ರೆ ಆಹಾರದ ಬಗ್ಗೆ ಬಂತು, ಆರೋಗ್ಯದ ಸೂತ್ರಗಳನ್ನು ಹೇಳುವಾಗ ಆಹಾರದ ಬಗ್ಗೆ ಮಾತಾಡಿದೆ. ಮನುಷ್ಯನ ಆಹಾರ ಮಾಂಸಾಹಾರ ಅಲ್ಲ. ಅದಕ್ಕೆ ಒಂದೇ ಒಂದು ಉದಾಹರಣೆ ಕೊಟ್ಟೆ ನಾನು. ನಮ್ಮ ಜೀರ್ಣಾಂಗದ ವ್ಯವಸ್ಥೆ ಅದೇ ತರ ಇದೆ, ಸಸ್ಯಾಹಾರಕ್ಕೆ ಹೊಂದ್ಕೊಳ್ಳೋ ಹಾಗೆ. ಜಾತಿ, ಮತ, ಕುಲ, ಧರ್ಮ, ಗೋತ್ರ ಯಾವುದೂ ಇದಕ್ಕೆ ಅನ್ವಯ ಇಲ್ಲ. ಎಲ್ಲಾ ಮನುಷ್ಯರ ಜೀರ್ಣಾಂಗನೂ ಒಂದೇ ತರ ಇದೆ. ಆದ್ರೆ ಪಾಶ್ಚಿಮಾತ್ಯರು ಮಾಂಸಾಹಾರಕ್ಕೆ ಎಷ್ಟು ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಕೆಲವು ದೇಶಗಳಲ್ಲಿ ನಮಗೆ ಸಸ್ಯಾಹಾರಿಗಳಿಗೆ ಸಸ್ಯಾಹಾರಿ ಹೋಟೆಲ್ಲೇ ಸಿಗಲ್ಲ. ಚೀನಾ, ಅಮೆರಿಕ, ಇಂಗ್ಲೆಂಡ್ ಇಂಥ ಕಡೆ. ಈ ಅಮೆರಿಕ, ಇಂಗ್ಲೆಂಡ್ನಲ್ಲಿ ಸಸ್ಯಾಹಾರಿ ಹೋಟೆಲ್ಗಳು ಸಿಗ್ತವೆ. ಈಗ ಚೀನಾದಲ್ಲಂತೂ ಸಿಗೋದು ಕಷ್ಟ, ಯಾಕಂದ್ರೆ ಅಲ್ಲಿ ಕಮ್ಯುನಿಸಮ್ ಇದೆ, ಬೇರೆ ದೇಶದವ್ರಿಗೆ ಹೆಚ್ಚು ಅವಕಾಶ ಕೊಡಲ್ಲ. ಅಮೆರಿಕದಲ್ಲಿ, ಇಂಗ್ಲೆಂಡಲ್ಲಿ ನಮ್ಮ ದೇಶದವರೇ ಹೋಗಿದ್ದಾರೆ. ಅಲ್ಲಿ ದಕ್ಷಿಣ ಭಾರತದ ಆಹಾರ, ಉತ್ತರ ಭಾರತದ ಆಹಾರ, ಸಸ್ಯಾಹಾರ ಎಲ್ಲ ಸಿಗುತ್ತೆ ಈಗ. ಮೊದಲು ಗಾಂಧೀಜಿಯವರ ಕಾಲಕ್ಕೆ ಅಲ್ಲಿಯೂ ಕಠಿಣ ಇತ್ತಂತೆ, ಅಲ್ಲೂ ಕಷ್ಟ ಇತ್ತು. ಅಷ್ಟು ಮಾಂಸಾಹಾರಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಹಾಗಂತೇಳಿ ಅವರೇನು 100% ಮಾಂಸಾಹಾರಿಗಳಲ್ಲ, ಸಸ್ಯಾಹಾರ ಬೇಕೇ ಬೇಕು ಅವ್ರಿಗೆ ಮಾಂಸಾಹಾರದ ಜೊತೆಗೆ. ಆವಾಗ ಒಂದು ಉದಾಹರಣೆ ಕೊಟ್ಟೆ ನಾನು. ಯಾವುದೇ ಮಾಂಸಾಹಾರಿ ಹಸಿ ಮಾಂಸವನ್ನು ತಿನ್ನಲ್ಲ, ಬೇಯಿಸ್ಕೊಂಡೇ ತಿನ್ನೋದು ಒಂದು. ಎರಡನೇದು, ಈ ಸಸ್ಯಾಹಾರ ಏನಿದೆ ಅದು ಹಣ್ಣಾದಾಗ ಆಹಾರವಾಗಿ ಗಡ್ಡೆ ಗೆಣಸು ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು, ಇವೆಲ್ಲವೂ ಕೂಡ ಎಲ್ಲರಿಗೂ ಪರಿಮಳವನ್ನು ಬೀರ್ತಕ್ಕಂಥವು. ಸಸ್ಯಾಹಾರಿಗೂ ಇಷ್ಟ ಆಗುತ್ತೆ, ಮಾಂಸಾಹಾರಿಗೂ ಇಷ್ಟ ಆಗುತ್ತೆ. ಮಾವಿನ ಹಣ್ಣಿನ ರುಚಿ, ಮಾವಿನ ಹಣ್ಣಿನ ವಾಸನೆ ಸಸ್ಯಾಹಾರಿಯ ಬಾಯಲ್ಲಿ ನೀರು ಬರೆಸುತ್ತೆ, ಅಷ್ಟು ಮಧುರವಾದದ್ದು. ಅದೇ ಮಾಂಸಾಹಾರ ಇದೆಯಲ್ಲ, ಅದರ ತಯಾರು ಮಾಡೋದಕ್ಕೆ ಮುಂಚೆ ಒಂದು ಪ್ರಾಣಿ ಕಡಿತೀರ ಕತ್ತರಿಸ್ಬೇಕಾದ್ರೆ, ಅದು ಬೇಡ, ಸಿಂಪಲ್ ಆಗಿ. ನಿನ್ನೆ ನಾನು ಉದಾಹರಣೆ ಕೊಟ್ಟೆ ಮೀನಿಂದು, ಯಾಕಂದ್ರೆ ಅಲ್ಲಿ ಮೀನು ತಿನ್ನೋರು ಬಹಳ ಜನ ಇದ್ರು. ಆ ಕಡೆ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಬ್ರಾಹ್ಮಣರು ಕೂಡ ಮೀನು ತಿಂತಾರೆ. ಅವರು ಸಮುದ್ರ ತರಕಾರಿ ಅಂತಾರೆ, ಆದ್ರೆ ಆ ಸಮುದ್ರ ತರಕಾರಿ ಅಲ್ಲ. ಯಾಕಂದ್ರೆ ತರಕಾರಿ ಅಲ್ಲ, ಅದು ಜೀವ ಇದೆ. ಒಂದು, ಅದನ್ನು ಹಿಡಿದು ಬುಟ್ಟಿಲಿ ಹಾಕಿರ್ತಾರಲ್ಲ, ಅಲ್ಲಿ ನೀವು ಯಾರು ನೋಡಿರ್ಬೇಕು. ನಾನು ಮೀನಿಡುವಲ್ಲಿ ಸಮುದ್ರಕ್ಕೆ ಹೋಗಿದ್ದೆ ನಾನು. ಅಲ್ಲಿ ನಾವು ಹಡಗಲ್ಲಿ ಸಮುದ್ರದಲ್ಲಿ ಹೋಗ್ತಿರ್ಬೇಕಾದ್ರೆ ಎಷ್ಟು ಕೆಟ್ಟ ವಾಸನೆ ಅಂತಂದ್ರೆ, ವಿಪರೀತ ಕೆಟ್ಟ ವಾಸನೆ. ಅಂದ್ರೆ ಅದು ಸಾಯುತ್ತೆ. ಸಾಮಾನ್ಯ ಬುಟ್ಟಿಗೆ ಹಾಕಿದ ಕೆಲವೇ 1-2 ನಿಮಿಷ ಬದುಕಬಹುದು, ಅದಷ್ಟೇ. ಅಷ್ಟರಲ್ಲಿ ಸತ್ತೋಗ್ಬಿಡುತ್ತೆ. ಅಲ್ಲೇ ವಾಸನೆ ಶುರುವಾಗುತ್ತೆ. ಆ ಮೀನಿನ ಪರಿಸರದಲ್ಲಿ ಕೆಟ್ಟ ವಾಸನೆ ಇರ್ತದೆ. ಅಂದ್ರೆ ಇದು ಮೂಗು ಎಲ್ರದ್ದು ಒಂದೇ ಇರ್ತದೆ. ಮಾಂಸಾಹಾರಿಯ ಮೂಗು ಅಷ್ಟೇನೆ, ಸಸ್ಯಾಹಾರಿಯ ಮೂಗು ಅಷ್ಟೇ. ವಾಸನೆಯನ್ನು ಗುರುತಿಸ್ತಕ್ಕಂಥದ್ದು ಕೆಟ್ಟ ವಾಸನೆ ಅಂತ ಹೇಳುತ್ತೆ. ಆದ್ರೆ ಅವರು ಹೊಂದ್ಕೊಂಡ್ಬಿಟ್ಟಿರ್ತಾರೆ ಸಣ್ಣದಿಂದ, ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಮೀನು ಕೂಡ ಮಾಂಸಾಹಾರ, ಅದನ್ನ ಮಾಡಬಾರ್ದು ಅಂತ ಹೇಳಿದೆ ನಾನು. ಆವಾಗ ನನ್ನ ನಂತರ ತಕ್ಷಣ ಮಾಜಿ ಸಚಿವರು ರಮಾನಾಥ್ ರೈ ಮಾತಾಡಿದರು. ಅವರು ಬಹಳ ಸಂತೋಷ ಪಟ್ಟರು. ನಾನು ಮೊದಲು ಮಾಂಸಾಹಾರಿ ಆಗಿದ್ದೆ, ಆದ್ರೆ ಒಬ್ರು ಜೈನ ಮುನಿಗಳ ಭಾಷಣ ಕೇಳಿ ನಾನು ಮಾಂಸಾಹಾರವನ್ನು ಬಿಟ್ಟಿದ್ದೀನಿ, ಈಗ ನಾನು ಮಾಂಸಾಹಾರಿ ಅಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ರು. ಮತ್ತು ಮಾಂಸಾಹಾರ ಮನುಷ್ಯನ ಆಹಾರ ಅಲ್ಲ ಅನ್ನೋಕ್ಕೆ ಅವರೊಂದು ಉದಾಹರಣೆ ಕೊಟ್ಟರು. ಜೈನ ಮುನಿಗಳಿಂದ ಕೇಳದಂಥದ್ದು ಹಲ್ಲುಗಳ ರಚನೆ. ಮಾಂಸಾಹಾರಿಗೆ
ಮಾಂಸಾಹಾರಿ ಪ್ರಾಣಿಗೆ ಕೋರೆ ಹಲ್ಲಿರ್ತದೆ, ದವಡೆ ಹಲ್ಲಿರಲ್ಲ. ಅದಕ್ಕೆ ಹಲ್ಲಿನ ರಚನೆ ಬೇರೆ ಥರನೇ ಇರುತ್ತೆ. ಆಮೇಲೆ ಆ ಹಲ್ಲು ಈ ಥರ ಆಡಲ್ಲ. ನಾವು ಹಿಂಗೆ ಬಾಯನ್ನು ಅಗಿಯುವಾಗ ಈ ಸೈಡ್ಗೆ ಹೋಗುತ್ತೆ, ಈ ಥರ ಸೈಡ್ಗೆ ಹೋಗುತ್ತೆ. ಅದು ಹಂಗಲ್ಲ, ಮೇಲೆ ಕೆಳಗೆ ಮಾತ್ರ ಹಿಂಗೆ ಬಾಚಿ ಥರ ಕೆಲಸ ಮಾಡುತ್ತದೆ. ಮತ್ತು ಮಾಂಸಾಹಾರಿಯ ಹೊಟ್ಟೆಯಲ್ಲಿ ಅಂದರೆ ಹುಲಿ, ಚಿರತೆ, ಪಕ್ಕಾ ಮಾಂಸಾಹಾರಿಗಳಂತೇನಿದಾವಲ್ಲ, ಅದರಲ್ಲಿ HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ ಏನು ಆ್ಯಸಿಡ್ ಅಂತ ಆಮ್ಲ ಅಂತಿರಲ್ಲ, ಹಿಂಗೆ ಅದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಮೂಳೆಯನ್ನು ಕೂಡ ಸುಟ್ಟು ಹಾಕ್ಬಿಡುತ್ತೆ, ಕರಗಿಸ್ಬಿಡುತ್ತದೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಆದ್ದರಿಂದ ಮನುಷ್ಯನ ಆಹಾರ ಮಾಂಸಾಹಾರ ಅಲ್ಲ ಅಂತ ಅವರು ಕೂಡ ಹೇಳೋದು. ಜೊತೆಗೆ ಬಸವಣ್ಣವ್ರು ನೆನೆಸ್ಕೊಂಡ್ರು, ದಯವಿಲ್ಲದ ಧರ್ಮ ಅದೇ ಉದಯ ಅಂತದು. ಅವ್ರಿಗೆ ಪಾಪ ಅದು ಗೊತ್ತಿರೋದು ಹಂಗೇನೆ. ದಯವಿಲ್ಲದ ಧರ್ಮ ಅದಾವುದಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ನನಗೆ ಸಂತೋಷ ಆಯಿತು. ಅಂದ್ರೆ ಅವರೆಲ್ಲ ಬಸವಣ್ಣವ್ರು ನೆನೆಸೋದು ಕಷ್ಟ. ಆ ಕಡೆ ದಕ್ಷಿಣ ಕರ್ನಾಟಕ ಕರಾವಳಿ ಭಾಗದಲ್ಲಿ ಬಸವಣ್ಣವ್ರು, ಅದರಲ್ಲೂ ಇಂಥ ಕಾರ್ಯಕ್ರಮದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ದೇವರ ಮಹೋತ್ಸವದಲ್ಲಿ ಶರಣರನ್ನ ಸ್ಮರಿಸೋದು ತುಂಬ ಕಡಿಮೆ. ಆ ಕಡೆ ಶರಣ ತತ್ವ ಇಲ್ಲ. ಯಕ್ಷಗಾನ ಮಾಡಿದರೂ ಕೂಡ ಅವರು ರಾಮಾಯಣ, ಮಹಾಭಾರತ, ಭಾಗವತ ಇವನ್ನೇ ಮಾಡ್ತಾರೆ. ಆದ್ರಿಂದ ಆಮೇಲೆ ಭೂತಾರಾಧನೆ ಜಾಸ್ತಿ. ಶರಣರು ಇವೆಲ್ಲವನ್ನೂ ಕೂಡ ವಿಮರ್ಶಿಸಿದವರು, ಪರಿಷ್ಕರಿಸಿದಂಥವರು, ಹೊಸ ಮಾರ್ಗವನ್ನು ತೋರಿಸಿದಂಥವರು. ಅವ್ರಿಗೆ ಅಂದರೆ ಒಳಗಡೆ ಅಂತರಂಗದಲ್ಲಿ ಅವ್ರಿಗೂ ಕೂಡ ಇದೆ, ನಾವು ಮನುಷ್ಯರು ಮಾಂಸಾಹಾರ ಮಾಡಬಾರದು. ಮಾಂಸಾಹಾರಿಗೂ ಕೂಡ ಅನ್ಸುತ್ತೆ ಯಾವಾಗಲೂ ಒಂದ್ಸಾರಿ ನಾವು ಅದನ್ನು ಮಾಡಬಾರ್ದು, ಇದು ಒಳ್ಳೇದಲ್ಲ. ಅದಕ್ಕೆ ಅವರು ಹಬ್ಬದ ದಿವಸ ಆದಮೇಲೆ ಇಲ್ಲಿ ಉತ್ತರ ಕರ್ನಾಟಕದಾಗಂತೂ ಕರಿ ಅಂತಾರೆ, ಗೊತ್ತಾಯ್ತಲ್ವಾ? ಹಬ್ಬ ಮಾಡುವಾಗ ಸಸ್ಯಾಹಾರನೆ ಮಾಡಿರ್ತಾರೆ, ಮರುದಿವಸ ಮಾಂಸಾಹಾರ ಮಾಡೋದಕ್ಕೆ ಹೆಸರು ಕೊಟ್ಟಿದ್ದಾರೆ ಕರಿ. ಅವತ್ತು ಮೈಲಿಗೆ ಅಂತ ತಿಳ್ಕೊಂತಾರ, ಮಾಂಸಾಹಾರಿ ಕೂಡ ಅದನ್ನ ಮೈಲಿಗೆ ಅಂತ ತಿಳ್ಕೊಂತಾನೆ. ಅಂದ್ರೆ ಮನುಷ್ಯ ಮಾಂಸಾಹಾರ ಕೊಂಡ್ಕೊಂಡಿರೋದು ಮುಖ್ಯವಾಗಿ ಇನ್ನೇನು ಬೇರೆ ಕಾರಣ ಇಲ್ಲ, ನಾಲಿಗೆ ಚಟ ಅಥವಾ ತಾಯಿ ತಂದೆಗಳು ಹಿರಿಯರಿಂದ ಬಂದ ಚಟ ಅಷ್ಟೇ. ಅದರಲ್ಲಿ ಶಕ್ತಿ, ಮಾಂಸಾಹಾರದಲ್ಲಿ ಹೆಚ್ಚು ಶಕ್ತಿ ಇರುತ್ತೆ ಅನ್ನೋದು ಅದು ಸಂಪೂರ್ಣ ಗೊಪ್ಪ ಅಂತ ಮಾತಲ್ಲ, ಒಪ್ಪಬಹುದು. ಒಪ್ಪಲಿಕ್ಕೆ ಸಂಪೂರ್ಣ ಸುಳ್ಳು ಅಂತ ಅಲ್ಲ. ಮಾಂಸಾಹಾರ ನೇರವಾಗಿ ಎಲ್ಲ ರೀತಿಯ ಪ್ರೋಟೀನ್ಗಳು ಮಾಂಸಾಹಾರದಲ್ಲಿ ಸಿಗುತ್ತೆ, ಆದ್ರೆ ಅಷ್ಟೇ ಹಾನಿ ಮಾಡುತ್ತೆ ಮೂತ್ರಪಿಂಡಗಳಿಗೆ ಮತ್ತು ಪಿತ್ತಕೋಶ, ಪಿತ್ತಜನಕಾಂಗ ಇದೆಯಲ್ಲ ಅದಕ್ಕೆ ಬಹಳ ತೊಂದರೆ ಮಾಡುತ್ತೆ. ಅದಕ್ಕೆ ಮಾಂಸಾಹಾರಿ ಪ್ರಾಣಿಗಳಿಗೆ ಆಯುಷ್ಯ ಕಡಿಮೆ. ಹಾಗೇನೆ ನಾನು ಅನ್ಕೊಂಡಿರೋದು, ಅತಿಯಾಗಿ ಮಾಂಸವನ್ನು ತಿಂತಕ್ಕಂಥವರಿಗೆ ಆಯುಷ್ಯ ಕಡಿಮೆ ಇರುತ್ತೆ. ಜಪಾನ್, ಚೀನಾ ಅಲ್ಲಿ ಕೆಲವು ದ್ವೀಪಗಳಲ್ಲಿ ಕೆಲವು ಜನಾಂಗಗಳು ತುಂಬ ದೀರ್ಘಾಯುಷ್ಯದಲ್ಲಿ ಬದುಕ್ತಾರೆ. 100 ವರ್ಷ, 110 ವರ್ಷ, 111 ವರ್ಷ, 115 ವರ್ಷ, 120 ವರ್ಷ ಹಿಂಗೆಲ್ಲ ಬದುಕ್ತಾರೆ, ಈಗಲೂ ಬದುಕ್ತಾರೆ. ಆದರೆ ಅವರಲ್ಲಿ ಹೆಚ್ಚಾಗಿ ಮಾಂಸಾಹಾರಿಗಳಲ್ಲ, ಸಸ್ಯಾಹಾರಿಗಳು. ಜಪಾನ್ ದೇಶದಲ್ಲಿ ಸುಮಾರು 150 ವರ್ಷಕ್ಕಿಂತ ಮೊದಲು ಜಪಾನ್ ಸಂಪೂರ್ಣ ಸಸ್ಯಾಹಾರಿಯಾಗಿತ್ತಂತೆ. ಆವಾಗಲ್ಲಿ ಕಾನೂನು ಪ್ರಕಾರನೇ ಸಸ್ಯಾಹಾರಿ ಇತ್ತಂತೆ. ಒಬ್ಬ ರಾಜ 1850 ದಶಕದಲ್ಲಿ ಮಾಂಸಾಹಾರ ತಿನ್ಬಹುದಂತ ಅದನ್ನ ಕಾನೂನು ಮಾಡ್ತಾನೆ. ಈಗ ಅವ್ರು ಚೀನಾದ ಅಣ್ಣ ತಮ್ಮಂದ್ರಾಗ್ಬಿಟ್ಟಿದ್ದಾರೆ ಜಪಾನಿಯರು, ಬಹಳ ಜನ. ಎಲ್ಲವನ್ನೂ ತಿನ್ನೋದು, ಇದರಳ್ಳಿ, ಕಪ್ಪೆ, ಹಾವು ಇಂಥದ್ದೆಲ್ಲ ತಿಂತಕ್ಕಂಥದ್ದು, ಬೆಕ್ಕುಗಳು ತಿಂತಾರೆ. ಈ ಥರದ್ದೆಲ್ಲ ಮಾಂಸಾಹಾರಿ ಏನನ್ನೂ ಬಿಡಲ್ಲ, ಸಂದರ್ಭ ಬಂದರೆ ಏನನ್ನೂ ಬಿಡಲ್ಲ, ಅಷ್ಟು ಅಗ್ರೆಸಿವ್, ಆಕ್ರಮಣಕಾರಿ. ಮತ್ತು ಯುದ್ಧಾಕಾಂಕ್ಷೆ ಇದೆಯಲ್ಲ, ಯುದ್ಧಾಕಾಂಕ್ಷೆ ಮಾಂಸಾಹಾರಿಗಳಿಗೆ ಜಾಸ್ತಿ ಇರುತ್ತೆ. ಆದ್ರಿಂದ ನಾವು ಬಸವಣ್ಣನ ಮಾರ್ಗದಲ್ಲಿ ಇರ್ತಕ್ಕಂಥವರು, ಆರೋಗ್ಯ ಬೇಕು ಅಂತಕ್ಕಂಥವ್ರು, ಯಾವುದೇ ಜಾತಿ ಜನಾಂಗದವರು ಇದ್ರು ಕೂಡ ಆರೋಗ್ಯ ಬೇಕು ಅಂತಕ್ಕಂಥವ್ರು ಮಾಂಸಾಹಾರವನ್ನು ಮಾಡಬಾರ್ದು. ಮೊಟ್ಟೆಯೂ ಅಗತ್ಯ ಇಲ್ಲ. ಈಗ ಮೊಟ್ಟೆ ಬಹಳ ಜನ ತಿನ್ನೋದ್ರಿಂದ ಅಂದ್ರೆ ದುರ್ಬಲವಾದಂಥ, ಅಥವಾ ಇತ್ತೀಚೆಗೆಲ್ಲ ಗಲಾಟೆ ಆಯಿತು, ವಿಧಾನಸೌಧದಲ್ಲಿ ಚರ್ಚೆ ಆಯಿತು, ಆಮೇಲೆ ಲ್ಯಾಬ್ ಟೆಸ್ಟ್ಗೆಲ್ಲ ಕಳಿಸಿದ್ರು. ಕ್ಯಾನ್ಸರ್ ಕಾರಕ ಅಂಶಗಳು ಮೊಟ್ಟೆಯಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ಅಂತ ತುಂಬ ಜನ ಆಕ್ಷೇಪಣೆ ಮಾಡಿದ್ರು. ಬರೀ ಮೊಟ್ಟೆ ಒಂದೇ ಅಲ್ಲ, ಮೊಟ್ಟೆಲ್ಲ ಇರ್ಬೋದು. ಲ್ಯಾಬ್ದವರು ಏನು ರಿಪೋರ್ಟ್ ಕೊಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಕೊರೋನಾ ವೈರಾಣು ಲ್ಯಾಬಲ್ಲಿ ಒಂದು ಕಡೆ
ಪಾಸಿಟಿವ್ ಬಂದರೆ ಒಂದು ಕಡೆ ನೆಗೆಟಿವ್ ಬರ್ತಾ ಇತ್ತು, ಒಂದು ಕಡೆ ನೆಗೆಟಿವ್ ಬಂದರೆ ಇನ್ನೊಂದು ಕಡೆ ಪಾಸಿಟಿವ್ ಬರ್ತಾ ಇತ್ತು. ಅದೆಷ್ಟು ಮಟ್ಟಿಗೆ 100% ಸತ್ಯ ಅಂತ ಹೇಳೋದು ಕಷ್ಟ. ಆದ್ದರಿಂದ ನಾನು ಅನ್ನೋದು ಮೊಟ್ಟೆ ಕೂಡ ಬೇಡ, ಸಸ್ಯಾಹಾರ ಬೇಕಾದಷ್ಟಿದೆ. ಮತ್ತು ಸಸ್ಯಾಹಾರ ಉತ್ಪಾದನೆ ಮಾಡೋದು ಸುಲಭ. ಗಡ್ಡೆ ಗೆಣಸು, ತರಕಾರಿಗಳು, ಹಣ್ಣುಗಳು ನಮಗೆ ಒಂದು ವರ್ಷದಲ್ಲಿ ಎಂಥ ಹಣ್ಣು, ನಿಧಾನವಾಗಿ ಬರ್ತಕ್ಕಂಥ ಹಣ್ಣು ಕೂಡ ಒಂದು ವರ್ಷದಲ್ಲಿ ಬರುತ್ತೆ. ಮಾವಿನ ಹಣ್ಣು ಅಂಥದ್ದೆಲ್ಲ. ಅದೇ ಒಂದು ಟಗರನ್ನು, ಹೋತವನ್ನು, ದನವನ್ನು ತಯಾರು ಮಾಡಬೇಕಾದ್ರೆ 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ ಬೇಕಾಗತ್ತೆ. ಮತ್ತು ಅವಕ್ಕೆ ಹಿಂಸೆ ಆಗೇ ಆಗುತ್ತೆ. ಅವುಗಳಿಗೆ ಹಿಂಸೆ ಆದಾಗ ಅದರ ಪಾಪ ತಟ್ಟುತ್ತೆ. ತರಕಾರಿಗಳಂತೂ ಅನಿವಾರ್ಯ, ಅದು ಪ್ರಕೃತಿಯ ನಿಯಮ, ಆಹಾರ ಸರಪಳಿದು. ಮನುಷ್ಯನನ್ನ ಪರಮಾತ್ಮ ಮೂಲತಃ ಮಾಂಸಾಹಾರಿಯನ್ನಾಗಿ ಹುಟ್ಟಿಸಿಲ್ಲ ಅಂತಕ್ಕಂಥದ್ದನ್ನ ಅಲ್ಲಿ ನಾನು ಪ್ರತಿಪಾದನೆ ಮಾಡಿದಾಗ ತುಂಬ ಜನರಿಗೆ ಸಂತೋಷ ಆಯಿತು. ಜೊತೆಗೆ ಅನೇಕ ಜನ ಅಲ್ಲಿ ಉಪವಾಸ ಏನಿದಾರ ಪುಸ್ತಕ ಕೊಟ್ಟು ಕೆಲವರಿಗೆ, ವೇಕ್ಯವಿದ್ದವರಿಗೆಲ್ಲ. ಮತ್ತು ಎಲ್ಲರೂ ಅವರಲ್ಲಿ ಅನೇಕ ಜನ ಮಾಂಸಾಹಾರಿಗಳಿದ್ರು. ಆದ್ರೆ ಅವ್ರ ತುಡಿತ ಏನಿತ್ತಲ್ಲ, ಭಕ್ತಿ ಕಡೆಗಿತ್ತು, ಸಮಾಧಾನದ ಕಡೆಗಿತ್ತು, ಶಾಂತಿ ಸಮಾಧಾನದಿಂದ ಬದುಕಬೇಕು ಅನ್ನುವ ಅಪೇಕ್ಷೆ ಅವರ ಅಂತರಂಗದಲ್ಲಿಯೂ ಕೂಡ ಅದು ಎದ್ದು ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು ನನಗೆ. ಅವ್ರ ಮಾತಿನಲ್ಲಿ ಅವ್ರ ಭಕ್ತಿ ವ್ಯಕ್ತಪಡಿಸೋದು ನೋಡಿದಾಗ ಅದು ಸಂತೋಷ ಆಗ್ತಾ ಇತ್ತು. ಅದಕ್ಕೆ ನಾವು ತೀರ್ಥಕ್ಷೇತ್ರಗಳಿಗೆ ದೇವ್ರನ್ನ ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ. ಆದ್ರೆ ಗೊತ್ತಿಲ್ದಿದ್ದವ್ರು ಪಾಪ ಅವ್ರು ಹೋಗ್ಲಿ, ಅವ್ರಿಗೇನು ಮಾಡಕ್ ಬರಲ್ಲ. ಅವ್ರಿಗೆ ಸಂಪ್ರದಾಯದಿಂದ ಬಂದಿರುತ್ತೆ, ತಲತಲಾಂತರದಿಂದ ಬಂದಿರುತ್ತೆ. ಆದರೆ ಜಂಗಮ ವೃತ್ತಿಯನ್ನು ಮಾಡ್ತಕ್ಕಂಥವರು ಅವುಗಳಿಂದ ದೂರ ಇರೋದಕ್ಕಿಂತ ಅಲ್ಲಿ ಹೋಗಿ ತತ್ವವನ್ನು ಹೇಳಿ, ನಾವು ತತ್ವನಿಷ್ಠರಾಗಿ ನಡ್ಕೊಂಡು ಅಲ್ಲಿಯೂ ಅಂಥ ಕಡೆಯಲ್ಲಿಯೂ ಹೋಗಿ ತತ್ವ ಹೇಳಿ ಬರುವಂತಹ ಒಂದು ಮನೋದಾರ್ಢ್ಯತೆಯನ್ನು ಬೆಳೆಸ್ಕೊಳ್ಬೇಕು. ಅಂದರೆ ಮಾತ್ರ ಶರಣ ತತ್ವ ಪ್ರಚಾರ ಆಗುತ್ತೆ. ಅದರಲ್ಲಿ 1000 ಜನರಲ್ಲಿ ಒಬ್ಬ ಬದಲಾವಣೆ ಆಗಲಿ, 1,00,000 ಜನರಲ್ಲಿ ಒಂದು 10 ಜನ ಬದಲಾವಣೆ ಆಗಲಿ, ಎಷ್ಟೋ ಅನುಕೂಲ ಆಗುತ್ತೆ. ಅವ್ರ ಜೀವನದಲ್ಲಿ ಎಂದೂ ಮರೆಯಲ್ಲ ಅಂತ ದಿನವನ್ನು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.